ಉಪ್ಪು, ಪಾಯಸ, ತೊವೆ, ತುಪ್ಪ, ಎಣ್ಣೆ, ವ್ಯಂಜನ ಪದಾರ್ಥಗಳನ್ನು ಕೈಯಿಂದ ಬಡಿಸಬಾರದು, ಸೌಟಿನಿಂದ ಬಡಿಸಬೇಕು ಅಂತ ಹಿರಿಯರು ಹೇಳುತ್ತಾರೆ. ಇದಕ್ಕೆ ಕಾರಣ ಏನು, ಇದಕ್ಕೇನಾದರೂ ಪ್ರಮಾಣ ಇದೆಯಾ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಅತ್ರಿ ಸ್ಮೃತಿ ಮತ್ತು ಕುರ್ಮ ಪುರಾಣ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದೆ. ಹಸ್ತದತ್ತಾಸ್ತು ಯೇ ಸ್ನೇಹಾತ್ ಲವಣಂ ವ್ಯಂಜನಾಧಿಕಂ ದಾತಾರಂ ನೋಪತಿಷ್ಠಂತಿ ಭೋಕ್ತಾ ಭುಂಕ್ತಿ ಚ ಕಿಲ್ಬಿಷಂ ಎಂಬುದಾಗಿ ಅತ್ರಿ ಸ್ಮೃತಿ. ಅಂದ್ರೆ ಕೈಯಿಂದ ಈ ಪದಾರ್ಥಗಳನ್ನು ಬಡಿಸಿದರೆ ಊಟಕ್ಕೆ ಹಾಕಿದ ಪುಣ್ಯ ಬರೋದಿಲ್ಲ. ನಾವು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಅದರಿಂದ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಇರ್ತೇವೆ, ಆದ್ರೆ ಪುಣ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಊಟವನ್ನು ಮಾಡಿದ ವ್ಯಕ್ತಿ ಪಾಪವನ್ನು ಕೂಡ ಪಡೆಯಬೇಕಾಗ್ತದೆ ಅಂತ ಹೇಳ್ತಾರೆ ಅತ್ರಿ ಸ್ಮೃತಿಯೊಳಗ. ಕೂರ್ಮ ಪುರಾಣ ಏನ್ ಹೇಳ್ತಾ ಇದೆ ಅಂತಂದ್ರೆ, ಪಾನೀಯಂ ಪಾಯಸಂ ಸೂಪಂ ಘೃತಂ ಲವಣಮೇವಚ ಹಸ್ತದತ್ತಂ ನಭುಂಜೀತ ಸಮಂ ಗೋಮಾಂಸ ಭಕ್ಷಣಂ. ಗೋಮಾಂಸವನ್ನು ಭಕ್ಷಣ ಮಾಡಿದ್ರೆ ಯಾವ ಪಾಪ ಬರಬೇಕು ಆ ಪಾಪ ಅಂತ ಅನ್ನೋದು ಬರ್ತದೆ. ಆದ್ದರಿಂದಾಗಿ ಪ್ರಯತ್ನ ಪೂರ್ವಕವಾಗಿ ಈ ಪದಾರ್ಥಗಳನ್ನು ಬಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕೈಯಿಂದ ಬಡಿಸಬಾರದು, ಸೌಟಿಂದ ಬಡಿಸಬೇಕು ಎಂಬುದಾಗಿ ಹಿರಿಯರು ಹೇಳ್ತಾರೆ.